ಕುಮಾರಸ್ವಾಮಿ ಜೊತೆ ಜಿ ಪರಮೇಶ್ವರ್ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಸಿಎಂ ಆಗಿ ಕುಮಾರಸ್ವಾಮಿ, ಡಿಸಿಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಇದೆ. ನಾಳೆ ಕುಮಾರಸ್ವಾಮಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅವರ ಜೊತೆಗೇನೆ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪರಮೇಶ್ವರ್ಗೆ ಡಿಸಿಎಂ ಪಟ್ಟ ಕಟ್ಟಲು ಖಚಿತ ಆಗಿದೆ ಅನ್ನುವಂಥದ್ದು. ಮೊದಲು ಮೈತ್ರಿ ಸರ್ಕಾರದಲ್ಲಿ ಒಬ್ಬರೇ ಡಿಸಿಎಂ, ಹಾಗಾಗಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮತ್ತೊಬ್ಬ ಡಿಸಿಎಂ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ. ಆ ಒಬ್ಬ ಡಿಸಿಎಂ ಇದೀಗ ಜಿ ಪರಮೇಶ್ವರ್ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಡಿಸಿಎಂ ಆಗೋದು ಪಕ್ಕ ಆಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಲಿಂಗಾಯತ ಶಾಸಕರ ನಡುವಿನ ಆಂತರಿಕ ಕಲಹದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಡಿಸಿಎಂ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ರೇಸ್ ಇರೋದು ನೋಡಿದ್ವಿ. ಒಂದ್ ಕಡೆ ಲಿಂಗಾಯತ ಸಮುದಾಯದವ್ರಿಗೆ ಕೊಡಬೇಕು, ಇನ್ನೊಂದ್ ಕಡೆ ದಲಿತ ಡಿಸಿಎಂ ಮಾಡಬೇಕು, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ನವ್ರನ್ನ ಮಾಡಬೇಕು ಅನ್ನುವಂತಹ ಮಾತು ಬೆನ್ನಲ್ಲೇ ಇದೀಗ ಪರಮೇಶ್ವರ್ ಅಂತೂ ಡಿಸಿಎಂ ಆಗೋದು ಪಕ್ಕ ಅನ್ನುವಂಥದ್ದು. ನಾಳೆನೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು. ಖಂಡಿತ ಶಿಲ್ಪ, ಯಾವಾಗ ಮೈತ್ರಿ ಸರ್ಕಾರ ರಚನೆ ಮಾಡಬೇಕು ಅನ್ನೋಂಥ ಪ್ಲಾನ್ ಅನ್ನ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಹಾಕೊಳ್ತು, ಆ ಸಂದರ್ಭದಲ್ಲೇ ಕಾಂಗ್ರೆಸ್ನಿಂದ ಡಿಸಿಎಂ ಸ್ಥಾನ ಪರಮೇಶ್ವರ್ಗೆ ಅನ್ನೋದು ಖಚಿತ ಆಗಿತ್ತು. ಆದ್ರೆ ಸಾಕಷ್ಟು ಬೇರೆ ಬೇರೆ ಸಮುದಾಯದವರು ತಮಗೂ ಕೂಡ ಡಿಸಿಎಂ ಸ್ಥಾನ ಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು. ಆ ಸಂದರ್ಭದಲ್ಲಿ 2 ಡಿಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತ ಚರ್ಚೆ ಕೂಡ ಬಂದಿತ್ತು. ಆದ್ರೆ ಇದೀಗ ಬರ್ತಾ ಇರುವಂತ ಮಾಹಿತಿ ಏನು ಅಂದ್ರೆ, ನಾಳೆ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಕುಮಾರಸ್ವಾಮಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಡಿಸಿಎಂ ಆಗಿ ಪರಮೇಶ್ವರ್ ಅವರು ಕೂಡ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಲಿಂಗಾಯತರಿಗೆ ಡಿಸಿಎಂ ಕೊಡೋ ವಿಚಾರ ಏನಿದೆ ಅದು ನಾಳೆಗೆ ಆಗೋದಿಲ್ಲ ಅನ್ನುವಂತ ಒಂದು ಚರ್ಚೆ ಇದೆ. ಯಾಕೆಂದ್ರೆ ಲಿಂಗಾಯತ ಶಾಸಕರಲ್ಲೇ ಸಾಕಷ್ಟು ಆಂತರಿಕ ಕಲಹ ಹೊರ ಬಂದಿರೋದ್ರಿಂದ ಅವರಿಗೆ ಕೊಡಬೇಡಿ, ಇವ್ರಿಗೆ ಕೊಡಬೇಡಿ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಬಂದಿರೋದ್ರಿಂದ ಸಹಜವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತದ ಒಬ್ಬ ಅಭ್ಯರ್ಥಿಯನ್ನ ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಪ್ಲಾನ್. ಅದನ್ನ ಮುಂದಿನ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಶಿಲ್ಪ, ಎಸ್, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗಾದ್ರೆ ಮುಂದಿನ ಸಂಪುಟದಲ್ಲಿ ಮತ್ತೊಬ್ಬ ಡಿಸಿಎಂ ಆಗಿ ನೇಮಕ ಮಾಡುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ಒಬ್ಬರೇ ಡಿಸಿಎಂ ಆಗ್ತಾರೆ, ಅದು ಪರಮೇಶ್ವರ್ ಅನ್ನೋದು ಪಕ್ಕಾ ಆಗಿದೆ.